ಏನ್ ಮಾಡಕತ್ತೀಯ ಸುಬ್ಬಕ್ಕ? ಇನ್ನೇನಿಲ್ಲ ಬಿಡ, ನಾಷ್ಟ ಆಯ್ತಾ? ಹಂಗ ಇಲ್ಲೇ ನೆಳ್ಳಿ ಕುತ್ಕೊಂಡು ಆಗ್ತಿದ್ನಲ್ವಾ. ನಿಂದ ನಾಷ್ಟ ಆಯ್ತಾನ? ಹುನ ಸುಬ್ಬಕ್ಕ ಆಯ್ತು ನಾಷ್ಟ. ಮತ್ತೆ ನೀವ ಆಕಿ ಜೈ ಇದಾಳ, ಆಕಿ ಜೈ ಏನ್ ಬ್ಯಾಗ್ ಹಾಕೊಂಡು ಬಗ್ಲಿಗೆ ಹೆಂಗ್ ಹೋಗ್ತಾ ಗೊತ್ತ ಆಫೀಸ್ಗೆ? ಹೆಂಗ್ ಹೋಗ್ಕಳ? ಕಾಲಿಗೆ ಹೋಗ್ಕಳ. ಅಯ್ಯೋ ಹಂಗಲ್ಲ ಟಣಕ್ 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 ಅಂತಂದು ಅಯ್ಯೋ ಕೂದಲ ಇಷ್ಟು ಉದ್ದವಂತ ದಿಮಾಕ್ ತೋರ್ಸ್ಕೊಂತ ಕೂದಲ ಹಿಂಗ್ ಅಳ್ಳಾಡ್ಸ್ಕೊಂಡು ಆ ಕೂದಲಕ್ಕ ಮಾರುವ ಹಾಕೊಂಡಿರ್ತಾಳ. ಹೆಂಗ್ ಹೋಗ್ತಾಳ ಅಂದ್ರ ಆ ಮಾರವನ ಮುಂದೆ ಆಕಿ ನಿಟ್ಟಿರ್ತಾಳ, ಹಂಗ ಈಕಿ ನಿಟ್ಟಂಗಾಗೈತ್ ನೋಡು. ಅಯ್ಯ ಬಿಡ ಸುಬ್ಬಕ್ಕ, ಆಕಿನ ಕೂದಲು ಹೆಂಗಿದ್ರು ಉದ್ದ ಇಲ್ಲನ, ಅದಕ್ಕೆ ಹಂಗ ದಿಮಾಕ್ ತೋರ್ಸ್ತಾಳ. ನಾನು ಏರಿಯಾದಾಗ ನನ್ನಷ್ಟು ಉದ್ದವಾದ ಕೂದಲು ಯಾರ್ದಿಲ್ಲ ಗೊತ್ತಾ ಅನ್ನೋರ್ ಗತೆನ ಕೂದಲನ ಇಷ್ಟು ಉದ್ದ ಬಿಟ್ಕೊಂಡು ಅದಕ್ಕೆ ಹೆಣ್ಕೊಂಡು ಇಲ್ಲ ಹಂಗ ತಿಳಿ ತೊಳ್ಕೊಂಡು ಮೇಲೆ ಒಂದು ಸಣ್ಣ ಕ್ಲಿಪ್ ಹಾಕೊಂಡು ಉದ್ದಕ್ಕೆ ಹೋಗ್ಬಿಡ್ತಾಳ. ಅಯ್ಯವ್ವ ಮೊದ್ಲ ಕರ್ರಗೆ ಹೆಂಡಿಗಳ ಮಾರಮ್ಮ ಮಾರಮ್ಮ ಕಂದಳ. ಊರ್ ತ್ರಿಪುರ ಸುಂದರಿ ತಾನು ನೋಡ್ಕೊಂಡ್ಬಿಟ್ಟಾಳ. ನಾನೇ ಊರಲ್ಲಿ ತ್ರಿಪುರ ಸುಂದರಿ ಅಂತ. ಅದಕ್ಕಿಗೆ ಏನು ಗೊತ್ತು ಈಗಿನಷ್ಟು ಖರಾಬ್ ತನಗದಾಳ ಅಂತ ಗೊತ್ತಿಲ್ಲ ಆಕಿಗೆ. ಆಕೆಗೇನ ಯಾವ್ದೊಬ್ಬ ಗಂಟು ಬಿದ್ದಾನಂತ. ಐ ಲವ್ ಯು ನನ್ನ ಲವ್ ಮಾಡು ಅನ್ನಂತ. ಆಮೇಲೆ ಈಕೇನಂತ ಈಕೆ ಅನ್ನೋದು 2 ದಿನ ಅವನ ಮುಂದನ ದಿಮಾಕ್ ಮಾಡಿ ಸೀರೆ ಹಾರಾಡ್ಸ್ಕೊಂಡು ಅಡ್ಡಗಳ ಕೂದ್ಲನ ಇತ್ತಗೊಮ್ಮೆ ಅತ್ತಗೊಮ್ಮೆ ಅಳ್ಗಾಡ್ಸ್ಕೊಂಡು ಸೀರೆನ ವೆರೈಟಿ ಸೀರೆ ಉಟ್ಕೊಂಡು ಅವನ ಮುಂದೆ ದಿಮಾಕ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ದಿಮಾಕ್ ಮಾಡ್ಕೊಂಡು ಅಡ್ಡಗಳ ಅವ ಈಕೆಗೆ ಬಕ್ರ ಅಂತ ಅಂದ್ಬಿಟ್ಟು ಇವ ಆಕಿನ ಬಕ್ರ ಮಾಡಕಂತ ಹೋಗ್ಯಾನ. ಆಮೇಲೆ ಹೋಗ್ಬಿಟ್ಟು ಪ್ರಪೋಸ್ ಮಾಡೇ ಬಿಟ್ಟಾನ. ನಾಷ್ಟ ಆಯ್ತಾನೆ? ಗಿರಿಜಾ ಇವ ಬಂದ್ಯವ? ಬಂದೆ 4 ದಿನ ಆತ್ ನೋಡ್ರಿ. ಈ ಕಡೆ ಸುದ್ದಿನ ಇಲ್ಲ. ಸುದ್ದಿ ಏನಕ್ಕೆ, ನಾನು ಹೊರಗೆ ಬಂದಿರಲ್ಲ, ಮನೆ ಕೆಲಸ ಅದು ಇದು ಅಂತಂದ್ರೆ ಹಬ್ಬಕ್ಕೆ ಅವಾಗ ಕತ್ತಿದ್ಲಾ ಪಂಚಮಿಗೆ, ಅದಕ್ಕೆ ಬಂದೆ ನೋಡ್ರಿ. ಮತ್ತೆ ಆರಾಮದಿರಲ್ಲ? ಹೂನ ಆರಾಮದೀನಿ. ಏನ ಮಾತಾಡ್ತಾ ಇದ್ರಿ ಜೈ ಬಗ್ಗೆ? ಇನ್ನೇನ್ ಬಿಡ ಇವ ಪ್ರಪೋಸ್ ಮಾಡಕಂತ ಅಮ್ಮ ಹೋಗ್ಯಾನ. ನನಗೆ ಕಿವಿಗೆ ಬಿತ್ತು. ಊಲಿತ್ರ ಬಂದಕ್ಕಿಗೆ ಗೊತ್ತಾಗ್ಬಿಡ್ತಾ? ನನಗೆ ಗೊತ್ತಿಲ್ಲಲ್ಲ. ನೀವೆಲ್ರಿ ಹೊರಗೆ ಬರಂಗಿಲ್ಲ? ಎಲ್ಲ ಗೊತ್ತು. ಏನೋ ಪ್ರಪೋಸ್ ಮಾಡಕ್ ಹೋಗಿದ್ದಂತವ. ಈಗಿನ ಆ ಕಡೆಯಿಂದ ಈ ಕಡೆ ಅಂತ ಒಳ್ಳೆ ಸೀರೆ ಉಟ್ಕೊಂಡು ಏನ್ ಮಿಂಚಿಂಗಾಗಿ ಅವ್ನ ಮುಂದೆ ಓಡಾಡಿದ್ದ. ಆಮೇಲೆ ಹಳ್ಳಕ್ ಬೀಳತ್ತ ತಡಿ ಕುಡಿ ಅಂತಂದ್ಬಿಟ್ಟು ಇವ ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬಿಟ್ಟನ. ಆಕಿ ಆಕಿ ಹೇಳ್ರಿ ಇವ ಏನ್ ಟ್ವಿಸ್ಟ್ ಕೊಡ್ತಿರವಾ? ಇವರು ಹಂಗ ಮಾಡಿದ್ರು, ನೀನು ಹಂಗ ಮಾಡ್ತಿ. ಏನ್ ಹೇಳಿದ್ಲು ಮೊದ್ಲ ಕಸ ರೀಚ್ ಕಮರ ಅಂತ ನಕ್ಕೋದನ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಐತಲ್ಲ ಐ ಲವ್ ಯು ಅಂತ ಹೇಳಿದಾಗ ಈಕಿ ರಿಪ್ಲೈ ಮಾಡಿಲ್ಲ ಸುಮ್ಮನಾದ. ಆಮೇಲೆ ಅಯ್ಯೋ ಹಳ್ಳಕ್ ಬಿದ್ದು ಬಿಡು ಕುಡಿ, ನನ್ನ ಲವ್ ಮಾಡ್ತಾ ಬಿಡು ಅಂತ ತಿಳ್ಕೊಂಡ್ಬಿಟ್ಟು ಇವ ಹೋಗ್ಬಿಟ್ಟು ಗುಲಾಬಿ ಕೊಟ್ಬಿಟ್ಟು ಹೇಳ್ತಿರಲಿಲ್ಲ ನಾನು ನೋಡಿ ವಿಷಯ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ವಿಷಯ ಬಾಟ್ಲಿ ತಗೊಂಡೋಗ್ಬಿಟ್ಟಾನ. ಕುಡಿದು ಬಿಟ್ಟ ಮತ್ತವ. ಅಯ್ಯೋ ಅವ ಕುಡ್ಬೇಕ್ರಿ ಚಿಕ್ಕಮರ, ಅವ ಕುಡಿ ಗೈಕಿನ ಮಾಡಾಳ. ಏನ ಅಂದ್ರೆ ಅದನ್ನ ಕೊಟ್ಬಿಟ್ಟ ವಿಷ? ಅಯ್ಯೋ ಚಿಕ್ಕಮರ ಅದು ಹಂಗಲ್ರಿ, ಈಕಿ ಅವಂಗ ವಿಷ ಕುಡಿಯಂಗ ಮಾಡಾಳ. ಅದು ಏನ್ ಮಾಡ ಗೊತ್ತನು, ನನಗೆ 2 ಮಕ್ಕಳದಾರ, ನಾನು 2 ಮಕ್ಕಳ ತಾಯಿ ಅಂದ್ಬಿಟ್ಟಾಳ. ಶಾಕ್ ಆತನ, ಹಂಗೆ ಅವಂಗೂ ಶಾಕ್ ಆಗಿತ್ತು. ಆಮೇಲೆ ಅವನು ಆಮೇಲೆ ಏನ್ ಮಾಡ್ದ? ಮೊದಲೇ ಹೇಳ್ಬಾರ್ದನ್ರಿ ನೀವು. ನಾನು ನಿಮ್ಗೆ ಮದುವೆ ಆಗಿಲ್ಲ ಏನೋ ಅಂತ ತಿಳ್ಕೊಂಡ್ಬಿಟ್ಟು ನಾನು ನಿಮ್ಗೆ ಐ ಲವ್ ಯು ಅಂತಂದ್ಬಿಟ್ಟು ಹಿಂದ್ಗಡೆ ಬಂದು ಕೇಳ್ತಾ ಇದ್ರೆ ನೀವೇನು ಇವಾಗ ಹೇಳ್ತಾ ಇದ್ದೀರಾ ಸಂತೂರ್ ಅಂತಂದು. ಯಾಕೆ ಯಾಕೆ ಹೇಳಕ್ ಹೋಗಿದ್ರಿ ಅಂತಂದು ಕೇಳೋಣ. ಅದಕ್ಕೆ ಕೇಳೋಣ ಏನಿಲ್ಲ ಆ ಸಂತೂರ್ ಸೋಪು ನನ್ನ ಮೇಲೆ ಪರಿಣಾಮ ಬೀರ್ತಾ ಇದೆಯೋ ಇಲ್ಲ ಅಂತ ತಿಳ್ಕೊಳಕ ನಾನು ಈ ತರ ಮಾಡಿದೆ ಅಂತ. ನಾ ಚಲೋನವಾಗಿದ್ದೀನಿ ಸಂತೂರ್ ಸೋಪ್ ಹಚ್ಕೊಂಡು ಅಂತ ಟೆಸ್ಟ್ ಮಾಡಕತ್ತಿಲ್ಲ ನಾವನ್ನ. ಎಸ್ ಚಿಕ್ಕಮ್ಮರ ಇದರ ಮಾತಾಗಿರೋದಲ್ಲಿ ಗೊತ್ತನ್ರಿ? ಅಯ್ಯೋ ಕರ್ಮವೇ. ಅಯ್ಯೋ ಪಾಪ ಸಣ್ಣವಿದ್ದಾನ ಅಂದ್ರೆ ಕಾಲೇಜ್ ಮುಗಿದು ಡಿಗ್ರಿ ಲೆವೆಲ್ ಏನ್ರ ಕೆಲಸ ಮಾಡ್ತಿದ್ದಾನ ಅಂದ್ರೆ ಅವಾಗ ಮದ್ವೆ ಪಾಪ ಆಗಿದ್ದಿಲ್ಲ ಏನು ಮದ್ವೆ ಫಿಕ್ಸ್ ಆಗಿ ಏನ್ರ ಹಾಳಾಗಿದ್ದ ಏನ ಪಾಪಲ. ಸ್ವಲ್ಪ ಹುಡುಗರು ಇರ್ತಾರ ಮದ್ವೆ ಫಿಕ್ಸ್ ಆಗಿ ನಿಂತು ಬಿಡ್ತಾರ, ಪಾಪ ಹುಚ್ಚರಾಗ್ಬಿಡ್ತಾರ. ಅವಾಗಿಂತ ಎಡವಟ್ಟು ಕೆಲಸ ಮಾಡ್ಕೊಂತಾರ ಅಲ್ಲ. ಅಯ್ಯೋ ಚಿಕ್ಕಮ್ಮರ ಇಲ್ಲಿದರಿ ಒಂದು ದೊಡ್ಡ ಟ್ವಿಸ್ಟ್. ಇನ್ನೊಂದು ಟ್ವಿಸ್ಟ್ ಇನ್ನೇನೈತ್ರಿ ಅಂತೀರ? ನಿಮ್ಗೆ 2 ಮಕ್ಕಳದಾನ, ಹಂಗಂದ್ರೆ ನೀವು ಸಂತೂರ್ ಮಾಮಿ. ಹಾಗಾದ್ರೆ ನನಗೂ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ನಾನು ಅಂದ್ರ ಎದುರು ಮಾತಾ ಕೊಟ್ಟು ಬಂದನ್ ಬಿಡು. ಹೇಗಿದ್ರೇನಾತು ಮಕ್ಕಳೇನಾತು ನಿಮ್ಮ ಮೇಲೆ ಅತಿ ಆಸೆ ಇದೆ ನನಗೆ, ಅದಕ್ಕೆ ಐ ಲವ್ ಯು ಅಂತ ಮತ್ತೆ ಅಂದನ. ಎಕ್ಕಡ ತಗೊಂಡ್ರಬೇಕಿ ಹಂಗಲ್ರಿ ಚಿಕ್ಕಮ್ಮರ, ಎಕ್ಕಡ ತಗೊಂಡದಲ್ಲ, ನಾನು ಸಂತೂರ್ ಮಾಮಿ ಇದನಿ, ಅದಕ್ಕೆ ನಾನು ಸಂತೆಯಲ್ಲಿ ಹರಾಜಾಕ್ಬಿಡ್ತೀನಿ. ಸಂತೆಯಲ್ಲಿ ನಿನಗೆ ಎಕ್ಕಡ ತಗೊಂಡು ಹೊಡಿಸ್ತೀನಿ. ಬರ್ತೀಯನ ಈ ಸಂತೂರ್ ಮಮ್ಮಿನ ಲವ್ ಮಾಡಿ?
ಅಂದಳ. ಹಂಗಂದ್ರೆ ಒಳ್ಳೆ ಗೂಟನೇ ಇಟ್ಟ ಬಿಡು ಈ ಜೈ. ಗೂಟ ಇರೋದಲ್ಲ, ಇನ್ನೊಮ್ಮೆ ಯಾರನ್ನು ಮದುವೆ ಆಗಿರೋ ಹೆಣ್ಮಕ್ಳನ್ನ ತಿರುಗಿ ನೋಡಬಾರ್ದು ಈ ಗಂಡು ಮಕ್ಳು. ಹಂಗೆ ಮಾಡಿ ಕಳ್ಸ ಅವನ್ನ. ಊರ್ ಬಾಡ ಎಂತ ಕಳಿಸದವ ಇವು. ಮಾಡ್ ಮಣ್ಣಾಗ್ಲಿ ನೋಡು ಹೆಂಗ್ ಮಾಡ್ಯಾನ. ಆಕಿನ ಚಲೋ ಮಾಡ್ಯಾನ ಬಿಡು. ನಾನು ಎಲ್ಲಿ ಈಗ ನಮ್ಗೆ ಲವ್ ಮಾಡಕತ್ಲ ಏನ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಇವ. ಅಂತ ಇಂತ ಗಂಡನ ಮರ್ಯಾದೆ ಉಳಿಸಾಡ್ಬಿಡು. ಉಳಿಸ್ಲೇಬೇಕ್ರಿಪ್ಪ, ಇಲ್ಲ ಅಂದ್ರೆ ಸಂತೂರ್ ಸೊಪ್ಪು ಮರ್ಯಾದೆ ಹೋಗುತ್ತಲ್ಲ. ಯಾಕಂದ್ರೆ ಸಂತೂರ್ ಸೊಪ್ಪು ಮರ್ಯಾದೆ ಹೋಗದ್ರಿಪ್ಪ. ಕಾಲೇಜ್ ತಗೊಂಡೋಗ್ತಾರೆ ಹೇಳು. ಒಂದು ಬುಕ್ ಇದ್ರೆ ಸಾಕಲ್ಲ. ಆ ಬುಕ್ ಕೂಡ ಕಾಲೇಜ್ ಹೊಂಟಿದಿ ನೆಟ್ಗ ಬ್ಯಾಗ್ ತಗೊಂಡು ಬುಕ್ ಇಟ್ಕೊಂಡು ಹೋಗ್ತಾರ. ಅದು ಬಿಟ್ಟು ಬುಕ್ ತಗೊಂಡಿಲ್ಲ. ಹೌದು ಬುಕ್ ಇಲ್ಲಿ ಶ್ರೀನಿಧಿ ಮನೆ ಆಗೈತಿ. ನಿನ್ನಲ್ಲಿ ಓದಾಕತ್ತಿದ್ದೆ ಕಂಬೈನ್ಡ್ ಸ್ಟಡಿ ಒಳಗೆ ನಾನೇ ಇದನ್ನು ಗೊತ್ತಾ ಹೈಯೆಸ್ಟ್ ಕ್ಲಾಸ್ನಲ್ಲಿ. ಅದಕ್ಕೆ ನನ್ನ ಜೊತೆ ಕಂಬೈನ್ಡ್ ಸ್ಟಡಿ ಮಾಡ್ತಾರೆ. ಅದಕ್ಕೆ ಅಲ್ಲೇ ಇದೆ ನೋಟ್ಸ್. ಸರಿ ನಾ ಬರಲ್ಲ. ಹೌದಕ್ಕ ಯಾವಾಗ ಬಂದಿ? ನಾ ಬಂದು 5 ದಿನ ಆಯ್ತು ಕಣೆ. ಓ ಸರಿ ಅಕ್ಕ, ಹಾಗಾದ್ರೆ ಇವನಿಗೆ ಬಂದು ನಿನ್ ಜೊತೆ ನಾನು ಮಾತಾಡ್ತೇನೆ ಆಯ್ತಾ? ಇವಾಗ ನನಗೆ ಕಾಲೇಜಿಗೆ ಟೈಮ್ ಆಯ್ತು, ಹೋಗ್ಲಾ? ಬಾಯ್ ಅಕ್ಕ. ದೊಡ್ಡ ಮರ ಹಾ ಹೇಳ್ವಾ. ನಮಗ್ ಬಾಯ್ ಹೇಳಿಲ್ಲ ಅಂತ ಅಂದ್ಬಿಟ್ಟು ಒಳ್ಳೆ ಬಂದೇನ? ಎಸ್ ಆಂಟಿ, ಯು ಆರ್ ರೈಟ್. ಬಾಯ್ ಬಾಯ್. ಬಾಯ್ ಬಾಯ್. ಎಸ್ ಬಾಯ್ ಬಾಯ್. ಯಾಕೆ ಈ ಚಿಕ್ಕಮ್ಮರ ಯಾಕ ಅಂತೀಯಲ್ಲ? ಈಗ ಏನ್ ಮಾಡ ಗೊತ್ತಿತ್ತನ? ಏನ್ ಗೊತ್ತನ? ಆ ಶಣ್ಣನ ಮಗನಿಂದ ಬಿದ್ದ ಅಂತ ನೋಡು. ಏನ್ ಮಾಡ್ತಿ? ಅವ್ನ ಮನೆ ಕೇಳಿದ್ರು ಇಲ್ಲ ನನ್ನ ಮಗನಿಂದ ಅವಳ ಬಿದ್ದ ಡಿಂಗರ್ ಬಿಲ್ಲಿ ಅಂತಾರ. ಅಯ್ಯೋ ಪಾಪ ಹಂಗಿಲ್ಲ ಹುಡುಗಿ. ಅಯ್ಯೋ ಆಕೆ ಹಂಗಿಲ್ಲ. ಅದು ಡ್ರೆಸ್ ನೋಡಿ ಏನ ಯಾರ ಡ್ರೆಸ್ ಹಾಕೊಂತಾರ ಹೊಂಕ ಕಾಣಿಸುತ್ತ ಅಂತ ಅರ್ಬಿ ಹಾಕೊಂಡು ಹೇಳ್ತಾರ. ಹೇಳಿನ ಅದು ಸರಿನಾ? ಆದ್ರೂ ಏನಾದ್ರೂ ಹೊಂಕಳ ತೋರ್ಸ್ಕೊಂತ ಹೇಳ್ತಾರ. ಮಣಕಾಲ್ ಮ್ಯಾ ಇರ್ತೈತಿ ಅಂಗಿ ಅಂತ ಅಂಗಿ ಹಾಕೊಂಡು ಹೇಳ್ತಾರ. ಇನ್ನ ಬಿಟ್ಟ ಆಮೇಲೆ ಇದಕ್ಕ ಅಂಗಡಿಗೆ ಹೋಗ್ಬಾರ ಇವ ಸ್ವಲ್ಪ ಹಾಲು ಕರ್ಕೊಂಬ ಅಂತಂದ್ರ ಏನ ಲಿಫ್ಟಿಕ್ ಹಚ್ಕೊಂಡು ಪೌಡರ್ ಹಚ್ಕೊಂಡು ಹೊಕ್ಕಾಳ್ತ ತರಾಕ. ಇದೆಲ್ಲ ಬೇಕನ ಆಯ್ಕೆಗೆ. ಏ ಸುಪಕ, ಈ ಹುಡುಗಿಗೆ ಏನ್ ಹಾಕತ್ತಿದಿ? ನನ್ನ ಸೊಸಿ ಮಾತು ಕೇಳಿದೆ. ನನ್ನ ಸೊಸಿ ಏನ್ ಮಾಡ್ತಾ ಗೊತ್ತಾ? ಏನು ನನ್ನ ಸೊಸಿ ಹೇಳ್ತಾಳ, ಹೋಗ ಸ್ವಲ್ಪ ಹಾಲು ತಂಬರೋಗು, ಕಸ ಹುಡುಗೋಗು, ಇಲ್ಲ ಹೊರಗಡೆ ಬಟ್ಟೆ ಹಾಕ್ಬರೋಗು ಒಣಗಾಕಂದ್ರ ಹೋಗ್ಬಿಟ್ಟು ಕರಡಿ ಮುಂದೆ ಹೋಗಿ ನಿಲ್ತಾಳ. ಯಾಕ ತೀರ 1 ಸೆಕೆಂಡ್ ಅಂತ ಹೋಗ್ತಾಳ. 1 ಸೆಕೆಂಡ್ ಯಾಕ? ಅರಿಬಿ ಹಾಕನು ಟೈಮ್ ಇಲ್ಲ ನಾಕಿಗೆ. ಅದು ಹಂಗಲ್ಲ, 1 ಸೆಕೆಂಡ್ ಅಂದ್ರೆ ಅಲ್ಲಿ ಹೋಗಿ ಮೇಕಪ್ ಮಾಡ್ಕೊಳಕ. ಅದಿನ ಮಸ್ಕರ ಅಂತ, ಕಾಜಲ್ ಅಂತ, ಆಮೇಲೆ ಫೌಂಡೇಶನ್ ಅಂತ ಅದೇನೇನೋ ತಗೊಂಡು ಹಚ್ಕೊಂಡು ಎಲ್ಲ ರೆಡಿಯಾಗಿ ಆಮೇಲೆ ಲಿಪ್ಟಿಕ್ ಎಲ್ಲ ಹಚ್ಕೊಂಡು ಕೂದಲನ್ನೆಲ್ಲ ಹಿಂಗೆ ಮಾಡಿ ಮುಂದೆ ಸ್ವಲ್ಪ ತಗೊಂತ ಕೂದಲನ್ನ ಅವನು ಹಿಂಗೆ ಕೈಲಿ ರಿಂಗ್ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಹಾಕ್ತಾರ. ಹಂಗ್ಯಾಕಂದ್ರ ಮೇಕಪ್ ಇಲ್ದನ ಹೊರಗೆ ಬಂದ ಹಸೆ ಕಾಂತೀನಿ ಅಂತ. ಅರ್ಬಿ ಹಾಕಕ್ ಹೋಗೋ ಮುಂದೆ ಮೇಕಪ್ ಮಾಡ್ಕೊಂಡು ಹೋಗಿರ್ತಾಳ. ಅರ್ಬಿ ಹಾಕಿ ಒಳಗ್ ಬರ್ತಲೇನ ನೋಡ್ಬೇಕಿಟ್ಟ ಮಕ್ಕ ಹೀರಿ ಹೋಗದ್ರ ಗತೆ. ಅಲ್ಲೂ ಸ್ವಲ್ಪ ಪೇಂಟ್ ಇಲ್ಲೂ ಸ್ವಲ್ಪ ಪೇಂಟ್, ಅದ ಏಷ್ಯನ್ ಪೇಂಟ್ ಅಂತ ಹೆಸರಿಗೆ ಹೇಳ್ತಾರಲ್ಲ. ಹಂಗ ಗೋಡೆ ಎಲ್ಲ ಕಿತ್ ಕಿತ್ತಿ ಬಣ್ಣ ಬಿಟ್ಟಿರ್ತಾಳ. ಹಂಗಾಗಿರ್ತೈತಿ ನನ್ನ ಸೊಸಿ ಮುಖ.